ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಶುರುವಾಗಲಿದೆ. ಹೌದು, ಫ್ಯಾಮಿಲಿ ಮೆಂಬರ್ಸ್ ಈ ವಾರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ. ಈಗಾಗಲೇ ಮೊದಲಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಬಿಗ್ ಬಾಸ್ ಮನೆಯ ಸ್ಪರ್ಧಿಯ ಮೊದಲ ಫ್ಯಾಮಿಲಿ ಯಾರು ಎಂದರೆ ಧನುಷ್ ರವರ ಹೆಂಡತಿ. ಹೌದು, ಮೊದಲಿಗೆ ಧನುಷ್ ರವರು ಮಲಗಿರುತ್ತಾರೆ. ಆ ಹೊತ್ತಿನಲ್ಲೇ ಧನುಷ್ ರವರ ಹೆಂಡತಿ ಬಂದು ಧನುಷ್ ರವರನ್ನು ಸೇಮ್ ವಿನಯ್ ಗೌಡ ಹೆಂಡತಿ ಹೇಗೆ ಮಾಡಿದ್ರೋ ಅವರು ಮಲಗಿದ್ದಾಗ ಅದೇ ರೀತಿ ಈಗ ಧನುಷ್ ರವರ ಹೆಂಡತಿ ಕೂಡ ಬಂದು ಎಂಟ್ರಿ ಕೊಟ್ಟಿದ್ದಾರೆ. ಅವರು ಮಲಗಿದ್ದಾಗಲೇ ಅವರ ಹೆಂಡತಿಯನ್ನು ಬೆಡ್ ಮೇಲೇನೆ ತಬ್ಬಿಕೊಂಡು ಗಳಗಳನೆ ಹತ್ತಿದ್ದಾರೆ. ಅದೇ ರೀತಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಕೂಡ ಆಗಿದ್ದಾರೆ ಧನುಷ್ ರವರು. ಮೊದಲಿಗೆ ಧನುಷ್ ರವರು ಅವರ ಹೆಂಡತಿಯನ್ನ ಮನೆಯ ಸದಸ್ಯರು ಎಲ್ಲರಿಗೂ ಪರಿಚಯ ಮಾಡಿಸ್ತಾರೆ. ಹಾಗೆಯೇ ಮನೆಯ ಸದಸ್ಯರೆಲ್ಲ ಸೇರಿ ಧನುಷ್ ಹಾಗೂ ಅವರ ಹೆಂಡತಿಯನ್ನು ಸಿಕ್ಕಾಪಟ್ಟೆ ರೇಗಿಸ್ತಾ ಇರ್ತಾರೆ. ಹೋಗಿ ಹೋಗಿ ಬಿಗ್ ಬಾಸ್ ಇವ್ರಿಗೊಂದು ಸಪ್ರೇಟ್ ರೂಮ್ ಮಾಡಿಕೊಡಿ, ಬಿಗ್ ಬಾಸ್ ಅಪರೂಪಕ್ಕೆ ಗಂಡ ಹೆಂಡತಿ ಮೀಟ್ ಮಾಡಿದ್ದಾರೆ ಅನ್ನೋ ರೀತಿಯೆಲ್ಲ ಗಿಲ್ಲಿ ಅಂತೂ ಸಿಕ್ಕಾಪಟ್ಟೆ ರೇಗಿಸ್ತಿರ್ತಾನೆ ಧನುಷ್ ರವರನ್ನು. ಮನೆ ಸದಸ್ಯರೆಲ್ಲರೂ ಕೂಡ ಕೇಳ್ತಾರೆ, ನಿಮ್ಮದು ಲವ್ ಸ್ಟೋರಿನ ಅಥವಾ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅನ್ನೋ ರೀತಿ ಕೇಳ್ತಾರೆ. ಧನುಷ್ ರವರು ನಮ್ಮಿಬ್ಬರದು ಅರೇಂಜ್ ಮ್ಯಾರೇಜೇ ಅಂತ ಕೂಡ ಹೇಳಿದ್ದಾರೆ. ಅವರಿಬ್ಬರದು ಹೇಗೆ ಅರೇಂಜ್ ಮ್ಯಾರೇಜ್ ಆಯಿತು, ಫ್ಯಾಮಿಲಿಯೆಲ್ಲ ಹೇಗೆ ಒಪ್ಕೊಂಡ್ರು, ಹಾಗೆ ಧನುಷ್ ರವರು ಹೇಗೆ ಒಪ್ಕೊಂಡ್ರು ಅನ್ನೋದೆಲ್ಲ ಎಲ್ಲ ಮನೆಯ ಸದಸ್ಯರಿಗೂ ಕೂಡ ಹೇಳಿದ್ದಾರೆ. ಹಾಗೆಯೇ ಧನುಷ್ ರವರ ಹೆಂಡತಿ ಧನುಷ್ಗೆ ಸಿಕ್ಕಾಪಟ್ಟೆ ಅಡ್ವೈಸ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಏನಂದರೆ, ನೀನು ಅತಿ ಹೆಚ್ಚು ಬರೀ ಸ್ಪಂದನ ಜೊತೆನೇ ಇರ್ತೀಯ, ಯಾವಾಗಲೂ ಸ್ಪಂದನ ಜೊತೆನೇ ಕೂತಿರ್ತೀಯ, ಬೇರೆ ಮನೆಯ ಸದಸ್ಯರು ಯಾರು ನಿನಗೆ ಕಾಣಿಸ್ತಿಲ್ವಾ ಅನ್ನೋ ರೀತಿ ಮಾತನಾಡಿದ್ದಾರೆ. ಸಿಕ್ಕಾಪಟ್ಟೆ ಕೋಪ ಕೂಡ ಮಾಡಿಕೊಂಡಿದ್ದಾರೆ ಧನುಷ್ ಮೇಲೆ. ಹಾಗೆಯೇ ಧನುಷ್ ರವರ ಹೆಂಡತಿ ಹೇಳಿದ್ದಾರೆ ಧನುಷ್ ರವರಿಗೆ, ನೀನು ಇನ್ನೂ ಅತಿ ಹೆಚ್ಚು ಮಾತನಾಡಬೇಕು, ಹೀಗೆ ಇದ್ದರೆ ಆಗುವುದಿಲ್ಲ, ಬರೀ ಟಾಸ್ಕ್ ಮಾತ್ರ ಆಡ್ತಿದ್ಯಾ, ಚೆನ್ನಾಗಿ ಆಡ್ತಿದ್ದೆ ಟಾಸ್ಕ್, ಬಟ್ ಯಾರು ಅತಿ ಹೆಚ್ಚಾಗಿ ಎಲ್ಲೂ ನೀನು ಕಾಣಿಸ್ಕೊಳ್ತಾನೆ ಇಲ್ಲ, ನೀನು ಬರ್ತೀಯ ಟಿ ವಿಲಿ ಅತಿ ಹೆಚ್ಚು ಕಾಣಿಸ್ಕೊಳ್ತೀಯ ಅಂತ ನಾವು ಕಾಯ್ತಾ ಇರ್ತೀವಿ, ನೀನು ಕಾಣಿಸ್ಕೊಳ್ಳೋದೇ ಇಲ್ಲ ಅನ್ನೋ ಮಾತು ಕೂಡ ಆಡಿದ್ದಾರೆ. ಧನುಷ್ ರವರಿಗೆ ಈ ಮಾತು ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ನಾನು ಎಲ್ಲರ ಹತ್ರ ಮಾತನಾಡ್ತೀನಿ ಅಂತ ಧನುಷ್ ರವರು ಹೇಳಿದ್ದಾರೆ. ಧನುಷ್ ರವರ ಹೆಂಡತಿ ಕೂಡ ಹೇಳಿದ್ದಾರೆ, ಇಲ್ಲ ಅತಿ ಹೆಚ್ಚು ಕಾಣಿಸ್ಕೊಳ್ಳೋದೆ ಗಿಲ್ಲಿ, ರಕ್ಷಿತಾ ಅಥವಾ ಅಶ್ವಿನಿ ಮೇಡ್, ಇವರೇ ಜಾಸ್ತಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ, ನೀನು ಎಲ್ಲೋ ಸ್ವಲ್ಪ ಅಟೋಟ್ ಬಂದಂಗೆ ಬಂದು ಹೊರ್ಟೋಗ್ತೀಯ ಅನ್ನೋ ಮಾತು ಕೂಡ ಆಡಿದ್ದಾರೆ. ಧನುಷ್ ರವರ ಹೆಂಡತಿ ಬಂದು ಒಂದು ಅರ್ಧ ಗಂಟೆ ಆದ ನಂತರ ಧನುಷ್ ರವರ ತಾಯಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸೇಮ್ ಅವರ ಹೆಂಡತಿ ಏನು ಅಡ್ವೈಸ್ ಮಾಡಿದ್ದಾರೋ ಅಮ್ಮ ಕೂಡ ಅದೇ ಅಡ್ವೈಸ್ ಮಾಡಿದ್ದಾರೆ. ನೀನು ಅತಿ ಹೆಚ್ಚು ಕಾಣಿಸಿಕೊಳ್ಳುವುದಿಲ್ಲ, ಬರೀ ಟಾಸ್ಕ್ ಮಾತ್ರ ಆಡ್ತೀಯ ಅಂತ ಸೇಮ್ ಅಡ್ವೈಸ್ ಕೊಟ್ಟಿದ್ದಾರೆ. ಧನುಷ್ ಅಮ್ಮರವರಿಗೆ ಗಿಲ್ಲಿ ಹಾಗೂ ರಕ್ಷಿತಾ ಕಾವ್ಯರವರು ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಅವರು ಕೂಡ ಅದನ್ನು ತುಂಬ ಗಿಲ್ಲಿ ಜೊತೆನೇ ಜಾಸ್ತಿ ಕಾಲ ಕಳೀತಾ ಇರ್ತಾರೆ. ನೀನು ತುಂಬ ಜೋಕ್ಸ್ ಮಾಡ್ತೀಯ, ನಿನ್ನಿಂದ ನಾವು ಜಾಸ್ತಿ ನಗ್ತೀವಿ ಅನ್ನೋ ರೀತಿ ಎಲ್ಲ ಹೇಳ್ತಿರ್ತಾರೆ ಗಿಲ್ಲಿಗೆ. ನಿಮ್ಮ ಪ್ರಕಾರ ಯಾರ್ಯಾರ ಮನೆಯಿಂದ ಯಾರ್ಯಾರು ಬರಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಗಿಲ್ಲಿ ಮನೆಯವರನ್ನು ತುಂಬ ಲೇಟಾಗಿ ಕರೆಸ್ತಾರೆ, ಅಂದರೆ ಎಲ್ಲ ಫ್ಯಾಮಿಲಿಗಳು ಬಂದು ಹೋದ್ಮೇಲೆ ಕರೆಸ್ತಾರೆ. ಯಾಕಂದರೆ ನೀವು ಎಲ್ಲ ಸೀಸನ್ ನೋಡಿರ್ತೀರ, ತುಂಬ ಪ್ರತಾಪ್ ಇರ್ಬೋದು, ತುಂಬ ಐಪ್ ಇರೋರ್ ಫ್ಯಾಮಿಲಿನ ತುಂಬ ಲೇಟಾಗಿ ಕರೆಸ್ತಾರೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್